ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾನು ನಮ್ಮ ಡ್ಯಾಡಿ ಸೈಡ್ ಫ್ಯಾಮಿಲಿಯವ್ರ ಜೊತೆ ಆಲ್ಮೋಸ್ಟ್ ಒಂದು 25 to 26 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋವಂಥದ್ದು ಒಂದು ರೆಸಾರ್ಟ್ಗೆ. ಈ ರೆಸಾರ್ಟಿನ ಹೆಸರು ಬಂದು ವೈಲ್ಡ್ ವ್ಯಾಲಿ ಅಂತ. ಇದಿರೋದು ಕನಕಪುರ ರೋಡ್ ಹತ್ರ. ಇದು ಕಂಪ್ಲೀಟ್ ಡೀಟೇಲ್ಸ್ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ನಾನು ಹೋಗಿದ್ದಂಥದ್ದು ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ದೊಡ್ಡಮ್ಮನ ಮಕ್ಕಳ ಜೊತೆ ಹೋದೆ. ಮಮ್ಮಿ ಆಲ್ರೆಡಿ ಒಂದು ಟ್ರಿಪ್ ಹೋಗಿದ್ರು, ಡ್ಯಾಡಿ ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ನಾನು ಒಬ್ಬನೇ ಹೋದೆ. ಇಲ್ಲಿ ನೋಡ್ತಿರ್ಬೋದು, ನಾವು 2 ಕಾಟೇಜಸ್ನ ತೊಗೊಂಡಿದ್ವಿ. ಇಲ್ಲಿ ಲಗೇಜಸ್ ಎಲ್ಲ ರೂಮಲ್ಲಿಟ್ಟು ಎಲ್ಲ ನಾವು ಗೇಮ್ಸ್ ಆಡೋಕ್ಕೆ ರೆಡಿಯಾಗಿ ಫಸ್ಟ್ ಹೋಗಿ ಆಡಿದಂಥ ಗೇಮು ರಾಕೆಟ್ ಎಜೆಕ್ಟರ್ ಅಂತ. ತುಂಬಾ ಕ್ರೇಜಿಯಾಗಿತ್ತು ಈ ಒಂದು ಆ್ಯಕ್ಟಿವಿಟಿ. ತುಂಬ ಎಕ್ಸೈಟಿಂಗ್ ಆಗಿತ್ತು. ಇಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರ ರಿಯಾಕ್ಷನ್ನು ನೋಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಆಗಲ್ಲ, ಅದು ಕಟ್ಟಿದೆ ಲೂಸ್ ಆಗಿ. ಇಲ್ಲಿ ಈ ರಾಕೆಟ್ ಎಜೆಕ್ಟರ್ ಅನ್ನೋ ಒಂದು ಆ್ಯಕ್ಟಿವಿಟಿನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಲಂಚ್ ಮಾಡ್ಕೊಬಿಡೋಣ, ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋಗೋಣ. ಇಲ್ಲಾಂದರೆ ಲಂಚಿಗೆ ತುಂಬ ಕ್ರೌಡ್ ಆಗೋಗುತ್ತೆ ಅಂತ ಲಂಚಿಗೆ ಬಂದ್ವಿ. ಲಂಚಲ್ಲಿ ಕೂಡ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ವೆಜ್ಜಲ್ಲಿ ಟೊಮ್ಯಾಟೊ ಸೂಪ್, ಬೇಬಿ ಕಾರ್ನ್ ಮಂಚೂರಿ, ಪರೋಟ, ಪನ್ನೀರ್ ಬಟರ್ ಮಸಾಲ ಹಾಗೆ ಕಾರ್ನ್ ಪಲಾವ್ ಇತ್ತು. ಹಾಗೆ ನಾನ್ ವೆಜ್ಜಲ್ಲಿ ವೈಟ್ ರೈಸ್, ರಸಮ್ ಕೂಡ ಇತ್ತು ವೆಜ್ಜಲ್ಲಿ, ದ್ಯಾಟ್ ಈಸ್ ಕಾಮನ್ ಅಲ್ವಾ. ಹಾಗೆ ನಾನ್ ವೆಜ್ಜಲ್ಲಿ ಬಿರಿಯಾನಿ, ಚಿಕನ್ ಕಬಾಬ್, ಆಮೇಲೆ ಪರೋಟ, ಚಿಕನ್ ಗ್ರೇವಿ ಈ ಥರದಿತ್ತು. ಮೊಸರು ಬಜ್ಜಿ ಎಲ್ಲ ಇತ್ತು. ವೆಜ್ಜಲ್ಲಿ ನೋಡಿದ್ರಲ್ವ ಇದೊಂದು ಸ್ನ್ಯಾಕ್ಸ್ ಎಲ್ಲ ಇತ್ತು. ಆಮೇಲೆ ವೈಟ್ ರೈಸ್ಗೆ ಹಾಗೆ ಚಿಕನ್ ಗ್ರೇವಿನೇ ಹಾಕ್ಸ್ಕೋಬೇಕಿತ್ತು. ಸೊ ಊಟ ಪರವಾಗಿಲ್ಲ, ನಮಗೇನು ಅಷ್ಟು ಟೇಸ್ಟಿ ಅನಿಸಿಲ್ಲ, ಬಟ್ ಓಕೆ, ಒನ್ ಟೈಮ್ಗೆ ತಿನ್ಬೋದು. ಸೊ ನೋಡ್ತಿರ್ಬೋದು, ಇದೆಲ್ಲ ಒಂದು ಕಸಿನ್ ಗ್ರೂಪ್ ನಮ್ಮದು. ಇವರು ನಮ್ಮ ಬಾವ ಅಂತ. ಸೊ ಇಲ್ಲೊಂದು ಗ್ರೂಪ್ ಕೂತಿದ್ವಿ. ಸೊ ಗ್ರೂಪ್ ವೈಸ್ ಅಲ್ಲಲ್ಲಿ ಕೂತಿದ್ವಿ, ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಒಂದಷ್ಟು ಆ್ಯಕ್ಟಿವಿಟೀಸ್ಗೆ ಹೊರಟ್ವಿ. ಲೈಕ್ ಜಿಪ್ ಲೈನರ್, ಪೂಲ್ ಆ್ಯಕ್ಟಿವಿಟೀಸ್ಗೆಲ್ಲ ಹೋಗಿದ್ದಂಥದ್ದು. ಸೊ ಇಲ್ಲಿ ಜಿಪ್ ಲೈನರ್ ಆ್ಯಕ್ಟಿವಿಟಿ ಆಡೋಕ್ಕೆ ಬಂದಿದ್ದೀವಿ. ಸೊ ಜಿಪ್ ಲೈನರ್ಗೆ ಇದೊಂದು ಬೆಲ್ಟ್ ಹಾಕ್ತಾರೆ, ಯಾಕಂದರೆ ಅದು ರೋಪಿಗೆ ಹ್ಯಾಂಗ್ ಮಾಡೋಕ್ಕೆ. ಸೊ ಈ ಬೆಲ್ಟು ಹೆಲ್ಮೆಟ್ ಎಲ್ಲ ಇಲ್ಲೇ ಹಾಕ್ಸ್ಕೊಂಡು ಇನ್ನೊಂದು ಎಂಡಿಗೆ ಹೋಗಬೇಕು. ನಾನು ಆ ಇನ್ನೊಂದು ಎಂಡಿಗೆ ಹೋಗೋದನ್ನ ವಿಡಿಯೋ ಮಾಡಿಲ್ಲ, ಯಾಕಂದರೆ ಅದೆಲ್ಲ ಎತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ಅದು ಸ್ವಲ್ಪ ಇದಕ್ಕಿಂತ ಹೈಟ್ ಆಗಿರುತ್ತಲ್ವ, ಅದೊಂದು ಹಿಲ್ ಥರ ಇರುತ್ತೆ, ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ನಾವು. ಇದನ್ನೆಲ್ಲ ಎತ್ಕೊಂಡು ಈ ಥರ ಬೆಲ್ಟ್ ಹಾಕಿ ಅದಕ್ಕೊಂದು ರೋಪ್ನ ಫಿಕ್ಸ್ ಮಾಡಿ ನಮ್ಮ ಕೈಗೆ ಕೊಡ್ತಾರೆ. ಇನ್ನೊಂದು ಎಂಡಿಗೆ ಎತ್ಕೊಂಡು ಹೋಗ್ಬೇಕು ನಾವು. ಸೊ ಅಲ್ಲಿಗೆ ಹೋಗಿ ತಿರ್ಗಿ ಆ ಕಡೆಯಿಂದ ಬರೋ ಅಂಥದ್ದು. ಸೊ ತೋರಿಸ್ತೀನಿ ನಿಮಗೆ ಹೇಗಿತ್ತು ಈ ಜಿಪ್ ಲೈನರ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ. ನೋಡ್ಕೊಬನ್ನಿ. ಬಿಡಿ ಹಾಯ್. ಸೊ ಮಗು ಕೂಡ ಹೋಯ್ತು. ಈ ಮಗು ಕೂಡ ಏನೂ ಭಯ ಪಡಲಿಲ್ಲ, ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತು. ನೆಕ್ಸ್ಟ್ ನಾವು ಈ ಜಿಪ್ ಲೈನರ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು
ಒಂದಷ್ಟು ರೋಪ್ ಆ್ಯಕ್ಟಿವಿಟೀಸ್ನ ಆಡೋಣ ಅಂತ ಬಂದ್ವಿ. ಸೊ ರೋಪ್ ಆ್ಯಕ್ಟಿವಿಟೀಸು ಕೂಡ ತುಂಬ ಇತ್ತು. ಅಂದರೆ ಒಂದೇ ಕಡೆ ಒಂದಷ್ಟು ಬೇರೆ ಬೇರೆ ಥರ ರೋಪ್ ಆ್ಯಕ್ಟಿವಿಟೀಸ್ನ ರೆಡಿ ಮಾಡಿದರು. ಇಲ್ಲಿ ನೆಟ್ ಹಾಕಿದ್ದಾರೆ ಚಿಕ್ಕ ಮಕ್ಕಳಿಗೆ. ಇವಳು ನೋಡ್ತಿರ್ಬೋದು, ಇವಳು ನಮ್ಮ ಸ್ನೇಹಕ್ಕ ಮಗಳು. ಇವರೆಲ್ಲ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ, ಬಟ್ ಇಂಡಿಯಾಗೆ ಬಂದಿದ್ರು ವೆಕೇಷನ್ಗಂತ. ಸೊ ಅವರು ಕೂಡ ಈ ಸತಿ ನಮ್ಮ ಜೊತೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರಲ್ಲಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಇವಳು ತುಂಬ ಚೆನ್ನಾಗಿ, ತುಂಬ ಚೂಟಿಯಾಗಿ ಮಾತಾಡ್ತಾಳೆ. ಎಲ್ಲರ ಜೊತೆ ಕೂಡ ಅಷ್ಟೇ ಚೆನ್ನಾಗಿ ಮಿಂಗಲ್ ಆಗ್ತಾಳೆ. ಅದೊಂದು ಖುಷಿ ವಿಷಯ. ಸೊ ಇಲ್ಲಿ ನೋಡ್ತಿರ್ಬೋದು, ಇದೊಂದು ರೋಪ್ ಆ್ಯಕ್ಟಿವಿಟಿ. ಸುಮಾರು ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ನಂಗೆ ಅದ್ರ ಹೆಸರುಗಳೆಲ್ಲ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಆಡೋದಕ್ಕೆ ಎಲ್ಲ. ನಾನು ಜಾಸ್ತಿ ಈ ರೋಪ್ ಆ್ಯಕ್ಟಿವಿಟೀಸ್ದು ಕ್ಲಿಪ್ಪಿಂಗ್ ಏನು ಹಾಕಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಅಂತ. ಸುಮ್ಮನೆ ಒಂದಷ್ಟು ಎಷ್ಟು ಸಾಧ್ಯ ಆಯಿತೋ ವಿಡಿಯೋ. ನಾವೆಲ್ಲ ಎಂಜಾಯ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ರಿ. ವಿಡಿಯೋ ಯಾರೂ ಅಷ್ಟು ಮಾಡ್ಕೊಂಡಿಲ್ಲ. ಸೊ ಎಷ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತೋ ಅಷ್ಟು ನಾನು ಮಾಡ್ಕೊಂಡು ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ನಾನು ಹೋಗ್ತಿರೋದು ಒಂದು ರೋಪ್ ಆ್ಯಕ್ಟಿವಿಟಿ. ಇಲ್ಲಿ ನಮ್ಮ ಅಣ್ಣ ಆಡ್ತಿದ್ದಾರೆ, ಇವ್ರು ಆಡ್ತಿರೋದು ಒಂದು ರೋಪ್ ಆ್ಯಕ್ಟಿವಿಟಿ. ಹಾಗೆ ಇನ್ನೂ ಸುಮಾರು ಇದ್ವು, ನಾನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸೊ ಇಲ್ಲಿ ರೋಪ್ ಆ್ಯಕ್ಟಿವಿಟಿ ಎಲ್ಲ ಆಡಿ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಎಲ್ಲ ರೆಡಿಯಾಗಿ ಫ್ರೆಶನ್ ಅಪ್ ಆಗಿ ಈಗ ನೆಕ್ಸ್ಟು ಪೂಲ್ ಆ್ಯಕ್ಟಿವಿಟೀಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪೂಲ್ ಆ್ಯಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಪೂಲ್ ಆ್ಯಕ್ಟಿವಿಟಿನ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಬೋದು. ಆ್ಯಂಡ್ ನೆಕ್ಸ್ಟ್ ರೈನ್ ಡ್ಯಾನ್ಸು, ಇವೆರಡೇ ಇದ್ದಿದ್ದು. ಬಟ್ ಪೂಲಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಎಲ್ಲರೂ ಆಡಿಕೊಂಡು, ಹುಡುಗರೆಲ್ಲ ಫುಲ್ ಖುಷಿಯಾಗಿ ಆಡ್ಕೊಂಡಿದ್ರು. ನಮ್ಮ ಅತ್ತೆಂದ್ರೆಲ್ಲ ನೀರಲ್ಲಿ ಇಳಿದಿದ್ರು, ನಮ್ಮ ಎಲ್ಡರ್ಲಿ ಕಸಿನ್ಸ್ ಎಲ್ಲ ನೀರಲ್ಲಿ ಇಳಿದಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು ನೀರಲ್ಲಿ. ತೋರಿಸ್ತೀನಿ ನೋಡಿ ನಮ್ಮದು ಒಂದು ಗ್ರೂಪ್ ಯಾವ ರೀತಿ ಇತ್ತು ಅಂತ. ಸೊ ಇದೆಲ್ಲ ನಮ್ಮ ಎಲ್ಡರ್ಲಿ ಕಸಿನ್ ಗ್ರೂಪು. ರೆಡ್ ಟೀ ಶರ್ಟ್ ಹಾಕ್ಕೊಂಡಿರೋರು ಮತ್ತು ಬ್ಲೂ ಡ್ರೆಸ್ ಹಾಕ್ಕೊಂಡಿರೋರೆಲ್ಲ ನಮ್ಮ ಅತ್ತೆ. ಈ ಆರೆಂಜ್ ಟೀ ಶರ್ಟ್ ಹಾಕ್ಕೊಂಡಿರೋರು ನಮ್ಮ ಅತ್ತೆ. ಇನ್ನು ಉಳಿದವರೆಲ್ಲ ನಮ್ಮ ಕಸಿನ್ಸೇ. ಅಲ್ಲ ಇದು ಆ್ಯಕ್ಚುಲಿ ಐಡಿಯಾ ಚೆನ್ನಾಗಿರಲ್ಲ, ಕೈಗೆ ಮುಳುಗ್ದಿರೋದು. ಸೊ ಇಲ್ಲಿ ಪೂಲಲ್ಲೆಲ್ಲ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಒಂದು ಸೈರನ್ ಅಥವಾ ಬಜರ್ ಆಯಿತು. ಸೊ ಎಲ್ಲ ರೈನ್ ಡ್ಯಾನ್ಸಿಗೆ ಓಡಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ರೈನ್ ಡ್ಯಾನ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನನ್ನ ಹತ್ರ ಅಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲ, ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಬ್ಯಾಡ್ಮಿಂಟನ್ ಆಡೋಣ ಅಂತ ಬಂದಿದ್ದೀವಿ. ಈಗ ಎಲ್ಲ ರೈನ್ ಡ್ಯಾನ್ಸ್ ಆಡಿ ಪೂಲಲ್ಲೆಲ್ಲ ಎಂಜಾಯ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಡ್ಮಿಂಟನ್ ಆಡೋಣ, ಏನಾದರೂ ಒಂದು ಔಟ್ಡೋರ್ ಆ್ಯಕ್ಟಿವಿಟಿ ಆಡೋಣ. ಅಂದರೆ ಕ್ರಿಕೆಟ್, ಬ್ಯಾಡ್ಮಿಂಟನ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಫ್ಯಾಮಿಲಿ ಎಲ್ಲ ಇದೆಲ್ಲ ಕ್ರಿಕೆಟ್ ಆಡೋಣ, ಚೆನ್ನಾಗಿರುತ್ತೆ, ಎಲ್ಲರೂ ಕ್ರಿಕೆಟ್ ಆಡೋದು ಒಂಥರ ಮಜಾ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಆಲ್ರೆಡಿ 5:40 ಏನೋ ಆಗಿತ್ತು. ಅವರು ಟೈಮ್ ಆಗೋಗಿದೆ, ಕ್ರಿಕೆಟ್ ಕಿಟ್ ಕೊಡೋಕ್ಕಾಗಲ್ಲ, ಬೇಕಾದರೆ ಬ್ಯಾಡ್ಮಿಂಟನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲರೂ ಬಂದು ಬ್ಯಾಡ್ಮಿಂಟನ್ ಆಡ್ತಿದ್ವಿ. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೊರಟಿದ್ದಂಥದ್ದು. ಸ್ನ್ಯಾಕ್ಸಿಗೆ ಬಜ್ಜಿ ಬೋಂಡ ಎಲ್ಲ ಮಾಡಿದ್ರು, ಹಾಗೆ ಟೀ ಕಾಫಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಹಂಗೆ ನಾವೇ ಇನ್ನೂ ಟೈಮ್ ಇತ್ತಲ್ವ, ನಾವೇ ಏನಾದರೂ ಗೇಮ್ಸ್ ಆಡೋಣ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ನಮ್ಮ ದೊಡ್ಡಮ್ಮ ಅವರು ಇಲ್ಲಿ ರೆಡ್ ಡ್ರೆಸ್ ಆಗಿರಲ್ಲ, ಅವ್ರು ನಮ್ಮ ದೊಡ್ಡಮ್ಮ, ನನ್ನ ಡ್ಯಾಡಿಯವ್ರ ಅಣ್ಣನ ವಿಶೇಷ. ಸೊ ಇವರೆಲ್ಲ ಒಂದಷ್ಟು ಗೇಮ್ಸ್ನ ರೆಡಿ ಮಾಡ್ಕೊಂಡು ಬಂದಿದ್ರು. ನಾವು ಜಾಸ್ತಿ ಗೇಮ್ಸ್ ಏನು ಆಡೋಕ್ಕೆ ಹೋಗಿಲ್ಲ, ಒಂದು ಗೇಮ್ ಆಡಿದ್ರಿ, ಅದು ತಂಬೋಲ ಅಂತ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಈ ಆಫೀಸ್ಗೆ ಹೋಗೋರಿಗೆಲ್ಲ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಗೇಮು, ಯಾಕಂದರೆ ಎಲ್ಲರ ಹತ್ರ ಈ ಥರ ಒಂದೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ಒಂದಷ್ಟು ರ್ಯಾಂಡಮ್ ನಂಬರ್ಸ್ ಇರುತ್ತೆ. ಈ ಥರ ಬಾಕ್ಸಲ್ಲಿ ಒಂದಷ್ಟು ರ್ಯಾಂಡಮ್ ನಂಬರ್ಸ್ ಇರುತ್ತೆ. ಸೊ ಇಲ್ಲಿ ಒಬ್ಬರು ಕುತ್ಕೊಂಡು ರ್ಯಾಂಡಮಾಗಿ ಒಂದೊಂದೇ ನಂಬರ್ ಹೇಳ್ತಾರೆ. ಯಾರು ಆ ಕಾರ್ಡಲ್ಲಿರೋ ಎಲ್ಲ ನಂಬರನ್ನು ಕ್ಯಾನ್ಸಲ್ ಮಾಡ್ತಾರೋ ಅವರಿಗೆ ಪ್ರೈಸು. ಅದರಲ್ಲಿ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಅಂತೆಲ್ಲ ಇರುತ್ತೆ.
ಅದು ಗೇಮ್ ಆಡಬೇಕಾದ್ರೆ ಹೇಳಿದಾಗ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇವಾಗ ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ಬಟ್ ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಗೇಮಲ್ಲಿ 4 ಪ್ರೈಸ್ ಏನೋ ಬರುತ್ತೆ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಆಮೇಲೆ ಫುಲ್ ಹೌಸ್ ಅಂತ. ತುಂಬ ಚೆನ್ನಾಗಿತ್ತು ಈ ಗೇಮ್ ಕೂಡ. ಎಲ್ಲರೂ ಎಂಜಾಯ್ ಮಾಡಿದ್ರು, ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸೊ ಈ ಗೇಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದಂಥದ್ದು ಫೈರ್ ಕ್ಯಾಂಪಿಗೆ. ಇಲ್ಲಿ ಗೆದ್ದವ್ರಿಗೆಲ್ಲ ಗಿಫ್ಟ್ ಕೊಡ್ತಾಯಿದ್ರಿ. ಲೈಕ್ ಗಿಫ್ಟ್ ಅಂದರೆ 100 ರೂಪೀಸ್, 50 ಆ ಥರ ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ, ಫನ್ನಿಯಾಗಿರುತ್ತೆ ಅಂತ ಆ ಥರ ಗಿಫ್ಟ್ಸ್ ಕೊಡ್ತಾಯಿದ್ರಿ. ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಪ್ರೇಮತ್ತೆ ಅನ್ನೋರು ಮಕ್ಕಳಿಗೆಲ್ಲ ಗಿಫ್ಟ್ಸ್ ತಂದಿದ್ರು. ಅವರು ಗಿಫ್ಟ್ಸ್ ಎಲ್ಲ ಕೊಡೋದ್ರಲ್ಲಿ ಸ್ವಲ್ಪ ಖುಷಿ ಅವ್ರಿಗೆ ಜಾಸ್ತಿ. ಅದಕ್ಕೆ ಮಕ್ಕಳಿಗೆ ಅಂತ ಗಿಫ್ಟ್ಸ್ ಎಲ್ಲ ತಂದಿದ್ರು. ಸೊ ಆ ಗಿಫ್ಟ್ಸ್ ಎಲ್ಲ ಕೊಟ್ಟು ಒಂಥರ ಫ್ಯಾಮಿಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಅವತ್ತು. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಮಂತ್ ಬಂದು ಏಪ್ರಿಲು. ಸೊ ಏಪ್ರಿಲಲ್ಲೇ ಇಬ್ಬರದ್ದು ಬರ್ಡೇ ಇತ್ತು. ಸೊ ಆ ಇಬ್ಬರು ಮಕ್ಕಳಿಗೂ ಕೇಕ್ ಕಟ್ ಮಾಡಿಸಿ ಫ್ಯಾಮಿಲಿ ಜೊತೆ ಒಂದು ಬರ್ಡೇ ಸೆಲೆಬ್ರೇಷನ್ ಅನ್ನೋ ಥರ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ರು. ಈ ಥರ ಫ್ಯಾಮಿಲಿ ಎಲ್ಲ ಸೇರಿದಾಗ ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಆ ಎಂಜಾಯ್ಮೆಂಟೇ ಒಂಥರ ಖುಷಿ ಇರುತ್ತಲ್ವ. ಸೊ ಈ ಬರ್ಡೇ ಎಲ್ಲ ಮುಗಿಸ್ಕೊಂಡು, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಫೈರ್ ಕ್ಯಾಂಪ್. ಈ ಟ್ರಿಪ್ನ ದೊಡ್ಡವ್ರಿಗಿಂತ ಮಕ್ಕಳೇ ಸಖತ್ತಾಗಿ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಿದ್ರು. ನಮಗೆಲ್ಲ ಅದೇ ಖುಷಿ ಅಲ್ವ, ಮಕ್ಕಳು ಎಂಜಾಯ್ ಮಾಡೋದೇ ಮೇಯ್ನ್ ಮೋಟಿವ್, ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗೋದು. ಸೊ ಮಕ್ಕಳೆಲ್ಲ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಸಖತ್ ಖುಷಿಪಟ್ಟರು. ಸೊ ನಾವು ಊಟ ಎಲ್ಲ ಮುಗಿಸಿ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಟೆಂಟ್ ಸ್ಟೇ ತೊಗೊಂಡಿದ್ರಿ. ಸೊ ಟೆಂಟಲ್ಲಿ ಹುಡುಗರಿಗೆಲ್ಲ ಮಲ್ಗಕ್ಕೆ ಬಿಟ್ಟು, ಅಂದರೆ ಒಂದು ದೊಡ್ಡವ್ರ ಜೊತೆ ಒಂದು ಮಗು ಮಲ್ಗೋ ಥರ ಒಂದು ಟೆಂಟ್ ಸ್ಟೇ ತೊಗೊಂಡ್ರಿ. ಸೊ ಆ ಥರ ಆಯಿತು ನಮ್ಮ ಇವತ್ತಿನ ನೈಟ್. ಸೊ ನೆಕ್ಸ್ಟ್ ಡೇದು ನೆಕ್ಸ್ಟ್